ದೇಹದ ಶಬ್ದಗಳು, ಬಾಡಿ ಸೌಂಡ್ಸ್. ರೋಶ್ನಿ ಇಂಗ್ಲೀಷ್ ಕ್ಲಾಸಸ್, ಲೈಟ್ ಆಫ್ ನಾಲೆಜ್ ಸಿನ್ಸ್ 1994, 1994ರಿಂದ ಸತತವಾಗಿ 32 ವರ್ಷಗಳಿಂದ ಕಲಿಸ್ತಾ ಇದ್ದೇನೆ. 80,000ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಕಲಿಸಿರುವ ಅನುಭವವನ್ನು ನಾನು ಹೊಂದಿದ್ದೇನೆ. ಗೊರಕೆ ಹೊಡೆಯುವುದು ಸ್ನೋರ್, ತೇಗು ಬರುವುದು ಬರ್ಪ್, ಬಿಕ್ಕಳಿಕೆ ಬರುವುದು ಹಿಕಪ್, ಕೆಮ್ಮುವುದು ಕಾಫ್, ಸೀನುವುದು ಸ್ನೀಸ್, ಆಕಳಿಕೆ ಮಾಡುವುದು ಯಾನ್, ನಿಟ್ಟುಸಿರು ಬಿಡುವುದು ಸೈ, ನೋವಿನಿಂದ ನರಳು ಗ್ರೋನ್, ಏದುಸಿರು ಬಿಡು ಗ್ಯಾಸ್ಪ್, ಉಸಿರಾಡುವಾಗ ಗಂಟಲು ಅಥವಾ ಎದೆಯಲ್ಲಿ ಶಬ್ದ ಬರುವುದು ವೀಸ್. ಈಗ ಇವೇ ಕ್ರಿಯಾಪದಗಳನ್ನು ವಾಕ್ಯ ರೂಪದಲ್ಲಿ ನೋಡೋಣ. ಸ್ನೋರ್ ಅಂದರೆ ಗೊರಕೆ ಹೊಡೆಯುವುದು. ಹೀ ಸ್ನೋರ್ಸ್ ಲೌಡ್ಲಿ ಎವ್ರಿ ನೈಟ್, ಅವನು ಪ್ರತಿ ರಾತ್ರಿ ಜೋರಾಗಿ ಗೊರಕೆ ಹೊಡೆಯುತ್ತಾನೆ. ಬರ್ಪ್ ಅಂದರೆ ತೇಗುವುದು. ದ ಬೇಬಿ ಬರ್ಪ್ಡ್ ಆಫ್ಟರ್ ಡ್ರಿಂಕಿಂಗ್ ಮಿಲ್ಕ್, ಹಾಲು ಕುಡಿದ ನಂತರ ಮಗು ತೇಗಿತು. ಹಿಕಪ್ ಅಂದರೆ ಬಿಕ್ಕಳಿಕೆ ಬರುವುದು. ಐ ಆಲ್ವೇಸ್ ಗೆಟ್ ಹಿಕಪ್ಸ್ ವೆನ್ ಐ ಈಟ್ ಟೂ ಫಾಸ್ಟ್, ನಾನು ಅತಿ ವೇಗವಾಗಿ ತಿಂದಾಗ ನನಗೆ ಯಾವಾಗಲೂ ಬಿಕ್ಕಳಿಕೆ ಬರುತ್ತದೆ. ಕಫ್ ಅಂದರೆ ಕೆಮ್ಮುವುದು. ಪ್ಲೀಸ್ ಕವರ್ ಯುವರ್ ಮೌತ್ ವೆನ್ ಯು ಕಫ್, ನೀವು ಕೆಮ್ಮುವಾಗ ದಯವಿಟ್ಟು ಬಾಯಿ ಮುಚ್ಚಿಕೊಳ್ಳಿ. ಸ್ನೀಸ್ ಸೀನುವುದು. ಡಸ್ಟ್ ಮೇಕ್ಸ್ ಮೀ ಸ್ನೀಸ್, ಧೂಳು ನನಗೆ ಸೀನು ಬರುವಂತೆ ಮಾಡುತ್ತದೆ. ಯಾನ್ ಅಂದರೆ ಆಕಳಿಕೆ ಮಾಡುವುದು. ಶಿ ಯಾನ್ಡ್ ಬಿಕಾಸ್ ಶಿ ವಾಸ್ ಫೀಲಿಂಗ್ ಸ್ಲೀಪಿ, ಅವಳಿಗೆ ನಿದ್ರೆ ಬರುತ್ತಿದ್ದರಿಂದ ಅವಳು ಆಕಳಿಕೆ ಮಾಡಿದಳು. ಸಾಯ್ ಅಂದರೆ ನಿಟ್ಟುಸಿರು ಬಿಡುವುದು. ಶಿ ಲೆಟ್ ಔಟ್ ಎ ಲಾಂಗ್ ಸೈ ಆಫ್ ರಿಲೀಫ್, ಅವಳು ಸಮಾಧಾನದ ದೊಡ್ಡ ನಿಟ್ಟುಸಿರು ಬಿಟ್ಟಳು. ಗ್ರೋನ್ ಅಂದರೆ ನೋವಿನಿಂದ ನರಳುವುದು. ಹಿ ಗ್ರೋನ್ಡ್ ಇನ್ ಪೇಯ್ನ್ ಆಫ್ಟರ್ ದಿ ಇಂಜರಿ, ಗಾಯವಾದ ನಂತರ ಅವನು ನೋವಿನಿಂದ ನರಳಿದನು. ಗ್ಯಾಸ್ಪ್ ಅಂದರೆ ಏದುಸಿರು ಬಿಡುವುದು. ಎವ್ರಿ ಒನ್ ಗ್ಯಾಸ್ಪ್ಡ್ ಇನ್ ಸರ್ಪ್ರೈಸ್, ಎಲ್ಲರೂ ಆಶ್ಚರ್ಯದಿಂದ ಏದುಸಿರು ಬಿಟ್ಟರು. ವೀಸ್ ಉಸಿರಾಡುವಾಗ ಶಬ್ದ ಬರುವುದು. ಹಿ ಬಿಗ್ಯಾನ್ ಟು ವೀಸ್ ಡ್ಯೂ ಟು ಅಸ್ತಮಾ, ಉಬ್ಬಸದಿಂದಾಗಿ ಅವನ ಎದೆಯಲ್ಲಿ ಶಬ್ದ ಬರಲು ಪ್ರಾರಂಭವಾಯಿತು.